ಇವತ್ತು ನಾವು ಏನನ್ನ ವ್ಯಕ್ತಿ ಕಾರ್ಯಕ್ರಮ ಅಂತ ಕರೀತೇವೋ ಹಿಂದೆ ಇವುಗಳಿಗೆ ಪುದುವತ್ತು ಅನ್ನುವಂತಹ ಹೆಸರಿತ್ತು. ಪುದುವತ್ತು ನನಗೇನಿದೆ, ಚಿಕ್ಕಂದಿನಲ್ಲಿ ಪುಟ್ಟಣ್ಣ ಶೆಟ್ಟರ ಪುದುವತ್ತು ಅನ್ನುವಂಥ ಮಾತನ್ನ ನಾನು ಕೇಳಿದ್ದು. ದತ್ತಿ ಅಂತ ಹೇಳಿದರೆ ದಾನ ಅಂತಲೇ ಅರ್ಥ. ಗುಂಬಳಿ ಅನ್ನುವಂಥ ಮಾತು ಕೂಡ ಉಂಟು. ಇವತ್ತು ನಾಲ್ವರು ವಿದ್ವನ್ಮಣಿಗಳಿಗೆ ಈ ದತ್ತಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿದೆ. ಈ ಒಂದು ಮುಖ್ಯವಾದ ಮಾತನ್ನು ನಾನು ಹೇಳಬೇಕು. ಶ್ರೀಮತಿ ಕಮಲಮ್ಮ ಮತ್ತು ರಕ್ಷರ್ಜಿಗೆ ಶಿವಲಿಂಗಯ್ಯ ಇನ್ನೊಬ್ಬರು ಇವತ್ತು ಬಂದಿಲ್ಲ, ಕಮಲಮ್ಮನವರು ಉಳಿದಿಲ್ಲ. ಇವರು ನನ್ನ ಕುಟುಂಬ ಮಿತ್ರರು ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಈಚೆಗೆ ಸಂಪರ್ಕ ಕಡಿಮೆ ಆಯಿತು. ಕಮಲಮ್ಮನವರು ತೀರಿಕೊಂಡ್ರು. ಇತ್ತೀಚೆಗೆ ತಾನೇ ನಮ್ಮ ಮನೆಯವರು ತೀರಿಕೊಂಡ್ರು. ಇದೆಲ್ಲ ಮತ್ತೇನೂ ಅಲ್ಲ, ಶಿವೇಚ್ಛೆ ಎಂಬುದಾಗಿ ನಾವು ಸ್ವೀಕರಿಸಬೇಕಷ್ಟೆ. ಇವತ್ತು ಪ್ರಶಸ್ತಿಯನ್ನು ಪಡೆದಿರುವಂಥ ವಿದ್ವನ್ಮಣಿಗಳ ಪರಿಚಯವನ್ನು ನನ್ನ ಮಿತ್ರರು ಮಾಡಿಕೊಟ್ಟಿದ್ದಾರೆ. ನಾನೇನು ಮತ್ತೆ ಆ ಬಗ್ಗೆ ಹೇಳಬೇಕಾದ ಅಗತ್ಯ ಇಲ್ಲ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕ, ಜಿಲ್ಲಾ ಘಟಕ, ಖದರಿ ಮಹಿಳಾ ವೇದಿಕೆ, ಈ ಎಲ್ಲ ಸಂಸ್ಥೆಗಳು ಸಂಯುಕ್ತವಾಗಿ ಸೇರಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಿದೆ. ತುಂಬ ಸಂತೋಷದ ಒಂದು ವಿಷಯ ಇದು. ನೋಡಿ, ಹಿಂದೆ ಧಾರ್ಮಿಕ ಶಕ್ತಿಗಳು ಇರ್ತಾ ಇದ್ದವು. ದೊರೆಗಳು ದೇವಸ್ಥಾನಗಳಿಗೆ ಧಾರ್ಮಿಕ ಶಕ್ತಿಗಳನ್ನು ಕೊಡ್ತಾ ಇದ್ರು. ಇವತ್ತು ಧಾರ್ಮಿಕ ಶಕ್ತಿ ಅನ್ನೋದರ ಬದಲು ನಾವು ಲೌಕಿಕವಾದ ಶಕ್ತಿ ಅಂತಲೇ ಹೇಳ್ತೇವೆ. ಎರಡಕ್ಕೂ ಅರ್ಥ ವ್ಯತ್ಯಾಸ ಏನೂ ಇಲ್ಲ. ಇದು ಬಹಳ ಪ್ರಮುಖವಾದಂಥ ವಿಷಯಗಳು. ನಾನೇನು ಹೆಚ್ಚು ಮಾತನ್ನು ಬೆಳೆಸಿದೆ. ನಮ್ಮ ಜಿ ಎಸ್ ಶಿವಲಿಂಗಯ್ಯನವರ ಬಗ್ಗೆ ಒಂದು ಮಾತನ್ನು ಮಾತ್ರ ನಾನು ಹೇಳಬೇಕು. ನಾನು ಮೊದಲೇ ಹೇಳಿದ ಹಾಗೆ ನನ್ನ ಆತ್ಮೀಯರು ಅವರು, ನನ್ನ ಕೌಟುಂಬಿಕ ಗೆಳೆಯರು, ಅವರ ಶ್ರೀಮತಿಯವರು ಕೂಡ. ಇವತ್ತು ಶಿವಲಿಂಗಯ್ಯನವರು ಬಂದಿರುತ್ತಾರೆ ಅಂತ ನಾನು ಭಾವಿಸಿದ್ದೆ. ಅನಾರೋಗ್ಯ ಕಾರಣದಿಂದ ಅವರು ಬಂದಿಲ್ಲ ಅಂತ ಕೇಳಿ ನಿರಾಶೆ ಆಯಿತು. ಇನ್ನು ಹೆಚ್ಚು ಮಾತನ್ನು ನಾನು ಬೆಳೆಸದೆ ಇವತ್ತು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಂಥ ನನ್ನ ಮಿತ್ರರಿಗೆ ಎಲ್ಲ ಶುಭವನ್ನು ನಾನು ಹಾರೈಸ್ತೇನೆ. ಅವರು ಇನ್ನೂ ಅನೇಕ ದತ್ತಿ ಪ್ರಶಸ್ತಿಗಳನ್ನು ಪಡೆಯಲಿ, ತನ್ಮೂಲಕ ಕನ್ನಡ ಸಾಹಿತ್ಯವನ್ನು ಬೆಳೆಸಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಇಲ್ಲಿ ಇನ್ನೊಂದು ಸಣ್ಣ ವಿಷಯವನ್ನು ನಾನು ಹೇಳಬೇಕು. ಯಾಕಂದರೆ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಗೌಡರು ಇಲ್ಲಿದ್ದಾರೆ. ಬಹಳ ಹಿಂದೆ ನಾನು ನಮ್ಮ ತಂದೆಯವರ ಹೆಸರಿನಲ್ಲಿ ಒಂದು ಸಣ್ಣ ದತ್ತಿಯನ್ನು ಮಂಡ್ಯ ಕರ್ನಾಟಕ ಸಂಘದಲ್ಲಿ ಇಟ್ಟಿದ್ದೆ. ಅದು 2-3 ವರ್ಷ ನಡೆಯಿತು. ಆಮೇಲೆ ಜಯಪ್ರಕಾಶ್ ಗೌಡರು ಅದನ್ನು ಮರೆತೇ ಬಿಟ್ಟರು.
ಅದನ್ನು ಜ್ಞಾಪಿಸೋದಕ್ಕೋಸ್ಕರ ನಾನಿಲ್ಲಿ ನಿಂತಿದ್ದೆ. ನಮ್ಮ ತಂದೆಯವರ ಹೆಸರನ್ನ, ನಮ್ಮ ತಂದೆ ಬಹಳ ದೊಡ್ಡ ವ್ಯಕ್ತಿ, ಸಾಹಿತ್ಯ ಪ್ರಿಯರು. ನಮ್ಮ ತಂದೆಯವರ ಹೆಸರನ್ನ ಈ ದತ್ತಿ ಪ್ರಶಸ್ತಿಯನ್ನು ಅವರು ಮುಂದುವರಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಅವರನ್ನು ನಾನು ಕೇಳಿಕೊಳ್ತೇನೆ. ಇಷ್ಟು ಮಾತುಗಳನ್ನು ಮಾತ್ರ ಹೇಳಿ ನಿಮ್ಮೆಲ್ಲರಿಗೂ ನನ್ನ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸಿ ಈ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.